Hi everyone, welcome to our CAD NEST YouTube channel. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಿಮಗೆ ಎಕ್ಸೆಲ್ನಲ್ಲಿ ಫಿಲ್ ಸೀರೀಸ್ ಹಾಗೆ ಇದ್ರ ಬಗ್ಗೆ ಹೇಳಿಕೊಟ್ಟಿದ್ದೆ. ಹಾಗೆ ಇಲ್ಲಿ ನಿಮಗೆ ಬಂದರೆ ಸಪೋಸ್ ಈಗ 1 2 3 ಇದೆ ಅಂದ್ಕೊಳ್ಳೋಣ. 1 2 3 ಇದನ್ನು ನಾನು ಡ್ರ್ಯಾಗ್ ಮಾಡಿದ್ದೀನಿ. ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಇಲ್ಲಿ ಹೋಗಿ ಸಾರ್ಟ್ಗೆ ಹೋಗಿ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ದೆನ್ ಗೋ ಫಾರ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಈ ರೀತಿಯಾಗಿ. ದೆನ್ ಹಾಗೆ ಬಂದರೆ ಕಸ್ಟಮ್ ಸಾರ್ಟ್. ಈಗ ಜಾನ್ ಅಂತ ತೊಗೊಂಡಾಗ ನಮಗೆ ಜಾನ್ ಅಂತ ಪೂರ್ತಿ ಬರುತ್ತೆ. ಸೊ ಓಕೆ, ಮಂತಲ್ಲಿ ತೊಗೊಂಡಾಗ ಈಗ ಮಂಡೇ ಅಂತ ತೊಗೊಂಡಾಗ MONDAY ಮಂಡೇ ಅಂತ ತೊಗೊಂಡಾಗ ಈ ರೀತಿಯಾಗಿ ಮಂಡೇ ಪೂರ್ತಿ ಬರುತ್ತೆ. ಇದೇ ರೀತಿ ನಾವು ಕಸ್ಟಮ್ ಸಾರ್ಟಲ್ಲಿ ಮಾಡ್ಕೋಬೇಕು ಅಂದರೆ ದೆನ್ ಗೋ ಫಾರ್ ಕಸ್ಟಮ್ ಸಾರ್ಟ್. ನಮ್ಮ ಓನ್ ನೇಮನ್ನು ನಾವೀಗ ಮಾಡ್ಕೋಬೋದು. ಸಪೋಸ್ ಎ ಅಂತ ಕೊಡ್ತೀನಿ, ಎ ಅಂತ ಡ್ರ್ಯಾಗ್ ಮಾಡಿದ ತಕ್ಷಣ ABCD ಬಂದುಬಿಡಬೇಕು. ಕಸ್ಟಮ್ ಸಾರ್ಟ್, ದೆನ್ ಕಸ್ಟಮ್ ಲಿಸ್ಟ್ಗೆ ಹೋಗಿ ಇಲ್ಲಿ ಎ ಅಂತ A, B, C, D, E, F, G ಹಾಕಬೇಕು. G, H, I ಈ ರೀತಿ ಆ್ಯಡ್ ಅಂತ ಕೊಟ್ಟು ದೆನ್ ಓಕೆ ಅಂತ ಕೊಟ್ಟರೆ ಜಸ್ಟ್ ಈಗ ನೀವು ಎ ಅಂತ ಡ್ರ್ಯಾಗ್ ಮಾಡಿ ಎಲ್ಲರದು ಬಂದುಬಿಡುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಎಂಪ್ಲಾಯ್ಗಳಿದ್ದಾರೆ, ಈಗ ಸಪೋಸ್ ಕಾವ್ಯ ಅಂತ ತೊಗೊಳ್ತೀನಿ, ಈಗ ಇದರಲ್ಲಿ ನಿಮಗೆ ತೊಗೋಬೇಕು. ದೆನ್ ಗೋ ಫಾರ್ ಸಾರ್ಟ್, ಕಸ್ಟಮ್ ಲಿಸ್ಟ್. ಇಲ್ಲಿ ಬಂದು ಕಾವ್ಯ, ಕಿರಣ್, ಕಲಾ, ದೆನ್ ಕಮಲ, ಓಕೆ, ದೆನ್ ಕವಿತಾ, ಈ ರೀತಿ. ದೆನ್ ಆ್ಯಡ್ ಕೊಡಿ, ದೆನ್ ಕ್ಲೋಸ್ ಕೊಡಿ, ದೆನ್ ಓಕೆ. ಈಗ ಕಾವ್ಯ ಅಂತ ಇದನ್ನು ಡ್ರ್ಯಾಗ್ ಮಾಡಿದರೆ ನಿಮಗೆಲ್ಲರ ನೇಮು ಬರುತ್ತೆ, ಬಟ್ ಕಾಮಾ ಹಾಕಿರಬೇಕು. ಈ ರೀತಿಯಾಗಿ ನೀವು ಕಸ್ಟಮ್ ಸಾರ್ಟನ್ನು ಮಾಡ್ಕೋಬೋದು. ಇಫ್ ಇನ್ ಕೇಸ್ ಬೇಡ ಅಂತಂದರೆ ಮತ್ತೆ ಕಸ್ಟಮ್ ಸಾರ್ಟ್ಗೆ ಹೋಗಿ ಇಲ್ಲಿ ನೀವು ಕಸ್ಟಮ್ ಲೀಸ್ಟ್ಗೆ ಹೋಗ್ಬಿಟ್ಟು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಸಾರ್ಟ್, ಕಸ್ಟಮ್ ಸಾರ್ಟ್ ಆ್ಯಂಡ್ ಕಸ್ಟಮ್ ಲಿಸ್ಟ್. ABCD ಬೇಡ, ಯಾವ್ದು ಬೇಡ ಅದನ್ನು ಡಿಲೀಟ್ ಅಂತ ಕೊಟ್ಟರೆ ಮತ್ತೆ ಅದು ಬರಲ್ಲ. ಹಾಗಾಗಿ ಈಗ ನೀವು ಎಂಪ್ಲಾಯ್ ನೇಮ್ನ ಎವ್ರಿ ಮಂತಲ್ಲಿ ನೀವು ಎಕ್ಸೆಲ್ ಶೀಟಲ್ಲಿ ಟೈಪ್ ಮಾಡ್ತೀರ ಅಂದಾಗ ಎಂಪ್ಲಾಯ್ ನೇಮ್ನ ನೀವು ಟೈಪ್ ಮಾಡಿ ಇಟ್ಕೊಳ್ಬೋದು. ಈ ರೀತಿಯಾಗಿ ಕಸ್ಟಮ್ ಸಾರ್ಟನ್ನು ಮಾಡ್ಬೋದು. ಹಾಗೆ ಫಿಲ್ಟರ್ ಆಪ್ಷನ್ಸ್, ಇದನ್ನು ಸೆಲೆಕ್ಟ್ ಮಾಡಿ ಫಿಲ್ಟರ್ ಅಂತ ತೊಗೊಂಡಾಗ ಫಿಲ್ಟರ್ ಆಪ್ಷನ್ಸ್ ಯೂಸ್ ಆಗುತ್ತೆ. ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ನೀವು ಯಾವುದಾದ್ರು ಒಂದು ವರ್ಡನ್ನು ಚೂಸ್ ಮಾಡ್ಕೋಬೋದು. ಸೆಲೆಕ್ಟ್ ಆಲ್, ಫೆಬ್ ಮಂತಿಂದ ಮಾತ್ರ ಬೇಕು, ಫೆಬ್. ಸೊ ಸೆಲೆಕ್ಟ್ ಆಲ್, ಎಲ್ಲ ಮಂತಿಂದು ಬೇಕು, ಓಕೆ. ಈ ರೀತಿಯಾಗಿ ಮಾಡ್ಬೋದು. ಸೊ ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾರ್ಟ್ ಮಾಡೋದು ಹೇಗೆ, ಕಸ್ಟಮ್ ಸಾರ್ಟ್ ಮಾಡೋದು ಹೇಗೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ಗೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.